ನಮಸ್ಕಾರ ವೀಕ್ಷಕರೇ, ರೈತರ ಸಾಲ ಮನ್ನಾ ಇಂದೇ ಖಾತೆಗೆ ಹಣ ಜಮೆ. ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯೇ? ಇಂದಿನಿಂದ ಜುಲೈ 5, 2026 ರೈತರ ಸಾಲ ಮನ್ನಾ ಯೋಜನೆಯ ಹಣ ಬಿಡುಗಡೆ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯದ ಸಾವಿರಾರು ಸಂಕಷ್ಟದಲ್ಲಿರುವ ರೈತರಿಗೆ ದೊಡ್ಡ ಮಟ್ಟದ ನೆಮ್ಮದಿ ಸಿಗಲಿದೆ. ನೇರ ನಗದು ವರ್ಗಾವಣೆ ವ್ಯವಸ್ಥೆಯ ಮೂಲಕ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮೆಯಾಗಲಿದೆ. ಅರ್ಹ ಫಲಾನುಭವಿಗಳ ಪಟ್ಟಿ ಮತ್ತು ದಾಖಲೆಗಳ ಸರಿಯಾದ ಪರಿಶೀಲನೆಯ ಆಧಾರದ ಮೇಲೆ ಈ ಪ್ರಕ್ರಿಯೆ ನಡೆಯಲಿದೆ. ಸಾಮಾನ್ಯವಾಗಿ ಸ್ಥಳೀಯ ಸಹಕಾರಿ ಬ್ಯಾಂಕ್ಗಳಿಗಿಂತ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಹಣದ ವರ್ಗಾವಣೆ ವೇಗವಾಗಿ ನಡೆಯುತ್ತದೆ. ರೈತರ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಪ್ರಸ್ತುತ ಜಿಲ್ಲಾಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿವೆ. ರೈತರು ತಮ್ಮ ಮೊಬೈಲ್ಗೆ ಬರುವ ಸಂದೇಶಗಳನ್ನು ಗಮನಿಸಬೇಕು ಅಥವಾ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡುವ ಮೂಲಕ ಹಣ ಬಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳಬಹುದು. ಡಿಜಿಟಲ್ ವ್ಯವಸ್ಥೆಯ ಮೂಲಕ ಕೇವಲ 48 ಗಂಟೆಗಳ ಒಳಗೆ ಹೆಚ್ಚಿನ ಅರ್ಹ ರೈತರ ಖಾತೆಗೆ ಹಣ ತಲುಪುತ್ತಿದೆ. ಅರ್ಹತೆ ಮತ್ತು ಪರಿಶೀಲನೆ ಹೇಗೆ? ಜಮೀನಿನ ವಿಸ್ತೀರ್ಣ, ಸಾಲದ ಮೊತ್ತ ಮತ್ತು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿದ ಇತಿಹಾಸದ ಆಧಾರದ ಮೇಲೆ ಅರ್ಹತೆಯನ್ನು ನಿರ್ಧರಿಸಲಾಗುತ್ತದೆ. ಒಂದು ವೇಳೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲದಿದ್ದರೆ ಕೂಡಲೇ ಸ್ಥಳೀಯ ಕೃಷಿ ಕಚೇರಿಯನ್ನು ಸಂಪರ್ಕಿಸಿ. KYC ಮಾಹಿತಿ ತಾಳೆಯಾಗದಿದ್ದರೆ ಅಥವಾ ಬ್ಯಾಂಕ್ ಖಾತೆ ಲಿಂಕ್ ಆಗದಿದ್ದರೆ ಹಣ ಬರುವುದು ವಿಳಂಬವಾಗಬಹುದು. ರೈತರು ಮನೆಯಲ್ಲೇ ಕುಳಿತು ಉಮಂಗ್ ಮೊಬೈಲ್ ಆ್ಯಪ್ ಮೂಲಕ ತಮ್ಮ ಅರ್ಜಿಯ ಸ್ಥಿತಿಯನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಸಾಲ ಮನ್ನಾ ಹಣ ಪಡೆಯುವಾಗ ಎಚ್ಚರ, ವಂಚಕರ ಬಗ್ಗೆ ಇರಲಿ ನಿಗಾ. ಸಾಲ ಮನ್ನಾ ಹೆಸರಿನಲ್ಲಿ ಬರುವ ನಕಲಿ ಕರೆಗಳ ಬಗ್ಗೆ ರೈತರು ಜಾಗರೂಕರಾಗಿರಬೇಕು. OTP ಅಥವಾ ಬ್ಯಾಂಕ್ ಪಾಸ್ವರ್ಡ್ಗಳಂತಹ ವೈಯಕ್ತಿಕ ಮಾಹಿತಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರ್ಕಾರವು ಇಂತಹ ಯಾವುದೇ ಗೌಪ್ಯ ಮಾಹಿತಿಯನ್ನು ಕೇಳುವುದಿಲ್ಲ. ಒಂದು ವೇಳೆ ನೀವು ಅರ್ಹರಿದ್ದರೂ ಪಟ್ಟಿಯಿಂದ ಹೊರ ಉಳಿದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೇಲ್ಮನವಿ ಸಲ್ಲಿಸಿ. ಈಗ ಅವಕಾಶ ನೀಡಲಾಗಿದೆ. ನಿಮ್ಮ ಸಾಲದ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ ಅನ್ನು ದೂರು ವಿಭಾಗಕ್ಕೆ ಸಲ್ಲಿಸಿ. ಶೀಘ್ರ ಪರಿಹಾರ ಪಡೆಯಬಹುದು. ಬ್ಯಾಂಕ್ ವಿಧಾ ಪ್ರಕ್ರಿಯೆಯ ಸಮಯ ಏನು ಮಾಡಬೇಕು? ಸಾರ್ವಜನಿಕ ವಲಯದ ಬ್ಯಾಂಕುಗಳು 24 ರಿಂದ 48 ಗಂಟೆಗಳ SMS ಗಮನಿಸಿ. ಸಹಕಾರಿ ಬ್ಯಾಂಕುಗಳು 3 ರಿಂದ 5 ದಿನಗಳು ಬ್ಯಾಂಕ್ ಖಾತೆಗೆ ಭೇಟಿ ನೀಡಿ. ರಾಜ್ಯಾದ್ಯಂತ ವ್ಯವಸ್ಥಿತವಾಗಿ ಹಣ ತಲುಪಿಸಲು ಜಿಲ್ಲಾವಾರು ಹಂತಗಳಲ್ಲಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ. ಅಧಿಕೃತ SMS ಅಥವಾ IGRS ಪೋರ್ಟಲ್ ಮೂಲಕ ಹಣ ಜಮೆಯಾಗಿರುವುದನ್ನು ರೈತರು ಖಚಿತಪಡಿಸಿಕೊಳ್ಳಬಹುದು. ಹಣ ವರ್ಗಾವಣೆಯ ಅಂತಿಮ ಹಂತದಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆ ಎದುರಾದರೆ ರಾಜ್ಯ ಸರ್ಕಾರದ ಸಹಾಯವಾಣಿಯನ್ನು ಸಂಪರ್ಕಿಸಿ. ಈ ಯೋಜನೆಯು ಈ ವರ್ಷ ಗ್ರಾಮೀಣ ಭಾಗದ ಆರ್ಥಿಕ ಸ್ಥಿರತೆ ಮತ್ತು ರೈತರ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ಹೆಜ್ಜೆಯಾಗಿದೆ.